ನೋಡಿ ಈ ಕ್ವಶನ್ ತುಂಬ ಚೆನ್ನಾಗಿದೆ. 2016 ಕೇಳಿರುವಂಥ ಕ್ವಶನ್ನು. ಇನ್ ಎ ಡೈಥಿಕಸ್ ಆಂಥರ್ ಈಚ್ ಪೋಲನ್ ಸ್ಯಾಕ್ ಕಂಟೈನ್ಸ್ 1000 MMC. MMC ಅಂತ ಹೇಳಿದ್ರೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ. ಓಕೆ, ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ಡ್ ಬೈ ದ ಆಂಥರ್? ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ನು. ಈಗ ನಮಗೆ ಏನು ಕೊಟ್ಟಿದ್ದಾರಪ್ಪ, ಡಾಟಾ ಏನಿದೆ ನಮ್ಮ ಹತ್ರ, 1000 ಪೋಲನ್ ಮದರ್ ಸೆಲ್ಸು ಅಥವಾ 1000 ಮೈಕ್ರೋಸ್ಪೋರ್ ಮದರ್ ಸೆಲ್ಸು ಪ್ರತಿ ಪೋಲನ್ ಸ್ಯಾಕ್ಸಲ್ಲೂ ಇದೆ. ಎಷ್ಟು ಪೋಲನ್ ಸ್ಯಾಕ್ಸ್ ಇದೆ ಅಂತ ಗೊತ್ತಿರಬೇಕಲ್ಲ ನಮಗೆ, ಕರೆಕ್ಟಾ? ನೋಡಿ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ ಡೈಥಿಕಸ್ ಆಂಥರ್. ಡೈಥಿಕಸ್ ಆಂಥರ್ ಅಂತ ಹೇಳಿದ್ರೆ ನೋಡಿ ಏಂಜಿಯೋಸ್ಪರ್ಮ್ಸ್ಗಳಲ್ಲಿ ದ ಆಂಥರ್ ಈಸ್ ಆಲ್ವೇಸ್ ಬೈಲೋಬ್ಡ್ ಡೈಥಿಕಸ್, ಕರೆಕ್ಟಾ? ಬೈಲೋಬ್ಡ್ ಡೈಥಿಕಸ್. ನೋಡಿ ಇದು ಒಂದು ಲೋಬೋ, ಇದು ಒಂದು ಲೋಬೋ. 2 ಲೋಬ್ಡ ಬೈಲೋಬ್ಡ್ ಆಯ್ತಾ? ಬೈಲೋಬ್ಡ್ ಡೈಥಿಕಸ್. ಈ ಬೈಲೋಬ್ಡ್ ಡೈಥಿಕಸ್ ಆಂಥರಲ್ಲಿ ಯೂಶಲಿ 4 ಸ್ಪೊರಾಂಜಿಯಂ ಇರುತ್ತೆ. ಓಕೆ, 4 ಸ್ಪೊರಾಂಜಿಯಂ ಇರುತ್ತೆ. ಪ್ರತಿ ಸ್ಪೊರಾಂಜಿಯಂ ಒಳಗಡೆನೂ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ. ಆಂಥರು ಮೆಚೂರ್ ಆಗ್ತಾ ಆಗ್ತಾ ದ ಸೆಲ್ಸ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ ಬಿಕಮ್ಸ್ ಪೋಲನ್ ಮದರ್ ಸೆಲ್. ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತಲೂ ಕರೀತಾರೆ. ಮೈಕ್ರೋಸ್ಪೋರ್ ಮದರ್ ಸೆಲ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಡಾಟಾ ಏನಿದೆಯಪ್ಪ, ನಮಗೆ ಗೊತ್ತಿರೋದು ಏನೇನು, ಒಂದು ಆಂಥರಲ್ಲಿ 4 ಸ್ಪೊರಾಂಜಿಯ ಇರುತ್ತೆ, ಕರೆಕ್ಟಾ? ಇವರೇನು ಹೇಳ್ತಾ ಇದ್ದಾರೆ, ಒಂದು ಸ್ಪೊರಾಂಜಿಯಮಲ್ಲಿ 1000 MMC ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? 1 MMC 4 ಪೋಲನ್ ಗ್ರೈನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಡಾಟಾ. ಓಕೆ, ಈ ಬೇಸಿಸ್ ಮೇಲೆ ನಾವು ಆನ್ಸರ್ನ ಮಾಡಬೇಕು. ಈಗ ನೋಡಿ ನಮ್ಮ ಹತ್ರ ಡಾಟಾ ಏನಿದೆ, ಡೈಥಿಕಸ್ ಆಂಥರ್ ಹ್ಯಾಸ್ 2 ಲೋಬ್ಸ್, ಈಚ್ ಲೋಬ್ ಕಂಟೈನ್ 2 ಪೋಲನ್ ಸ್ಯಾಕ್ಸ್. ಸೊ ಟೋಟಲ್ಲು 4 ಪೋಲನ್ ಸ್ಯಾಕ್ಸ್ಗಳಿದೆ. ಒಂದು ಆಂಥರಲ್ಲಿ 4 ಪೋಲನ್ ಸ್ಯಾಕ್ಸ್ಗಳಿದೆ. ಓಕೆನಾ? ಇಷ್ಟು ಒಂದು ಕಡೆ. ಇನ್ನೊಂದು ಕಡೆ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ಲು 4 ಮೈಕ್ರೋಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ 4 ಮೈಕ್ರೋಸ್ಪೋರ್ಸ್ಗಳನ್ನು ಡೆವಲಪ್ ಮಾಡುತ್ತೆ, ಅಂದರೆ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋಣ. ನೋಡಿ, ಈಚ್ ಪೋಲನ್ ಸ್ಯಾಕ್ ಕಂಟೈನ್ 1000 MMCs. ಅವರೇ ಹೇಳಿರೋದು ಒಂದು ಪೋಲನ್ ಸ್ಯಾಕಲ್ಲಿ 1000 MMC ಇದೆ. ಟೋಟಲ್ MMC ಇನ್ ಆಂಥರ್ ಎಷ್ಟಾಯ್ತಪ್ಪ? ಒಂದು ಆಂಥರಲ್ಲಿ 4 ಪೋಲನ್ ಸ್ಯಾಕ್ಸ್ಗಳಿರುತ್ತೆ. ಪ್ರತಿ ಪೋಲನ್ ಸ್ಯಾಕಲ್ಲೂ 1000 MMC ಇದೆ ಅಂದರೆ 4000 MMC ಆಯಿತು, ಕರೆಕ್ಟಾ? ಆಮೇಲೆ ಇಲ್ಲಿ ನೋಡಿ, ಪೋಲನ್ಸ್ ಗ್ರೈನ್ಸ್ ಪರ್ MMC 4. ಸೊ 4000 MMC ಇಂಟು 4 ಮಾಡಬೇಕು. ಟೋಟಲ್ ಎಷ್ಟಾಯಿತು? 16,000 ಪೋಲನ್ ಗ್ರೈನ್ಸ್. ಓಕೆನಾ? ಸೊ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ, 16,000 ಪೋಲನ್ ಗ್ರೈನ್ಸ್. ಓಕೆ, ನೋಡಿ 14ನೇ ಕ್ವಶನ್ನು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ನೋಡಿ, ನೀವು ಸ್ವಲ್ಪ ರಾಂಗ್ ಮಾಡುವಂಥ ಚಾನ್ಸಸ್ಸು ಈ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ಗಳೆಲ್ಲ ಜಾಸ್ತಿ. ಅದರಲ್ಲೂ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆ ಟೈಪ್ ಆಫ್ ಕ್ವಶನ್ಸ್ಗಳಲ್ಲಿ ನೀವು ತಪ್ಪಾಗುವಂಥ ಚಾನ್ಸಸ್ಸು, ನೀವು ತಪ್ಪು ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಸ್ಟೇಟ್ಮೆಂಟ್ ಎ, ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ಸ್ ಜಿಟಿನೋಗ್ಯಾಮಿ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂದರೆ ಏನು? ಓಪನ್ ಫ್ಲವರ್ಸ್, ಕರೆಕ್ಟಾ? ಓಪನ್ ಫ್ಲವರ್ಸ್ ವಿತ್ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಆ್ಯಂಡ್ ಸ್ಟಿಗ್ಮಾ. ಈ ಥರದ ಫ್ಲವರ್ಸ್ಗಳಲ್ಲಿ ಆಟೋಗ್ಯಾಮಿನಾದರೂ ಆಗಬಹುದು, ಜಿಟಿನೋಗ್ಯಾಮಿನಾದರೂ ಆಗಬಹುದು, ಝೀನೋಗ್ಯಾಮಿನಾದರೂ ಆಗಬಹುದು. ಹಾಗಾಗಿ ಆಲ್ವೇಸ್ ಎಕ್ಸಿಬಿಟ್ ಜಿಟಿನೋಗ್ಯಾಮಿ ಅನ್ನೋದು ತಪ್ಪಾಗುತ್ತೆ, ಹೌದಾ? ನೆಕ್ಸ್ಟ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಆಟೋಗ್ಯಾಮಿ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿದ್ರೆ ಕ್ಲೋಸ್ಡ್ ಫ್ಲವರ್ಸ್. ಫ್ಲವರ್ ಕ್ಲೋಸ್ ಆಗಿರೋದ್ರಿಂದ ಅದರ ಪೋಲನ್ ಗ್ರೈನ್ಸ್ಗಳು, ಆಂಥರಲ್ಲಿ ರಿಲೀಸ್ ಆಗುವಂಥ ಪೋಲನ್ ಗ್ರೈನ್ಸ್ಗಳು ಬೇರೆ ಫ್ಲವರಿಗೆ ಹೋಗುವಂಥ ಚಾನ್ಸಸ್ ಇರಲ್ಲ. ಹಾಗಾಗಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ಗಳಲ್ಲಿ ಯಾವಾಗಲೂ ಆಟೋಗ್ಯಾಮಿನೇ ಆಗಬೇಕು.
ಓಕೆ, ಆಟೋಗ್ಯಾಮಿ ಬಿಟ್ಟು ಜಿಟಿನೋಗ್ಯಾಮಿ ಆಗಲಿ ಕ್ಸಿನೋಗ್ಯಾಮಿ ಆಗಲಿ ಆಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಇದು ರೈಟ್ ಇದೆ. ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋಣ. ಮೂರನೇದು ಸಿ, ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ನೆವರ್ ಎಕ್ಸಿಬಿಟ್ಸ್ ಆಟೋಗ್ಯಾಮಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಓಪನ್ ಫ್ಲವರ್, ಅದರಲ್ಲಿ ಆಟೋಗ್ಯಾಮಿನಾದರೂ ಆಗ್ಬೋದು, ಜಿಟಿನೋಗ್ಯಾಮಿ ಕ್ಸಿನೋಗ್ಯಾಮಿ ಯಾವ್ದು ಬೇಕಾದರೂ ಆಗ್ಬೋದು. ಹಾಗಾದರೆ ಆಗ್ಬೋದು. ಬಟ್ ನೆವರ್ ಎಕ್ಸಿಬಿಟ್ಸ್ ಆಟೋಗ್ಯಾಮಿ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ಡಿ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಎಕ್ಸಿಬಿಟ್ಸ್ ಬೋತ್ ಆಟೋಗ್ಯಾಮಿ ಆ್ಯಂಡ್ ಜಿಟಿನೋಗ್ಯಾಮಿ. ನೋಡಿ, ನಾನು ಇದಕ್ಕೂ ನೋಡಿ, ಅದು ಅವಾಗಲೇ ಸ್ಟೇಟ್ಮೆಂಟ್ ಹೇಳ್ದಂಗೆ ಅವು ಕ್ಲೋಸ್ಡ್ ಫ್ಲವರ್ಸು, ಅವುಗಳಲ್ಲಿ ಆಟೋಗ್ಯಾಮಿ ಮಾತ್ರ ಆಗುತ್ತೆ, ಜಿಟಿನೋಗ್ಯಾಮಿ ಆಗಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಓಕೆ, ಇದಕ್ಕೆ ಬೇಕಾಗಿರೋ ಸ್ಟೇಟ್ಮೆಂಟ್ ನೋಡಿ ಇಲ್ಲಿದೆ, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ದಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬಲಿ ಆಟೋಗ್ಯಾಮಸ್, ಅಂದರೆ ಯಾವುದೇ ಕಾರಣಕ್ಕೂ ಆಟೋಗ್ಯಾಮಿ ಮಾತ್ರ ಆಗುತ್ತೆ, ಬೇರೆ ಥರದ ಪಾಲಿನೇಷನ್ ಆಗಲ್ಲ. ಆ್ಯಂಡ್ ಅದರ ಜೊತೆಗೆ ಇದು ಈ ಕ್ವಶನಿಗೆ ಆಯಿತು, ಅದರ ಜೊತೆಗೆ ಇಲ್ಲೊಂದು ಲೈನ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಪ್ರೊಡ್ಯೂಸ್ ಅಜ್ಯೂರ್ಡ್ ಸೀಡ್ ಸೆಟ್ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್. ಅಂದರೆ ಪಾಲಿನೇಟಿಂಗ್ ಏಜೆಂಟ್ಸ್ಗಳು ಇಲ್ಲ ಅಂದರೂ ಕೂಡ ಅದರಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಓಕೆನಾ? ಸೊ ಈ ಪಾಯಿಂಟು ಕೂಡ ನೆನಪಿರಲಿ, ಅದು ನೆಕ್ಸ್ಟ್ ಕ್ವಶನಿಗೆ ಬೇಕಾಗುತ್ತೆ. ಸೊ ನೋಡಿ, ಹಾಗಿದ್ರೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಆಟೋಗ್ಯಾಮಿ. ಓಕೆನಾ? ನೋಡಿ, ಇದು ತುಂಬ ಚೆನ್ನಾಗಿದೆ ಕ್ವಶನ್ನು. ನೋಡಿ, 15th ಕ್ವಶನ್, ಇಫ್ ಅ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಕಂಟೈನ್ಸ್ 48 chromosomes in its nucleus, the number of chromosomes in the egg cell and in a synergid respectively ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಯೂಶಲಿ ಏನಾಗಿರುತ್ತೆ ನೋಡಿ, ಯೂಶಲಿ ಪ್ಲಾಂಟ್ಸ್ ಆರ್ ಡಿಪ್ಲಾಯ್ಡ್. ಕರೆಕ್ಟಾ? ಪ್ಲಾಂಟ್ಸ್ ಆರ್ ಡಿಪ್ಲಾಯ್ಡ್ ಪ್ಲಾಂಟಲ್ಲಿ ನ್ಯೂಸಿಲಸ್ ಕೂಡ, ಓಕೆ, ನ್ಯೂಸಿಲಸ್ ಕೂಡ ಡಿಪ್ಲಾಯ್ಡ್ ಇನ್ ನೇಚರು. ಎಗ್ಗೋ ಮತ್ತು ಸಿನರ್ಜಿಡ್ಡು, ಓಕೆ, ನ್ಯೂಸಿಲಸ್ಸು ಡಿಪ್ಲಾಯ್ಡ್ ಇದ್ದಾಗ ಎಗ್ಗು ಮತ್ತು ಸಿನರ್ಜಿಡ್ಸು ಹೆಪ್ಲಾಯ್ಡು. ಇಲ್ಲೇನು ಹೇಳ್ತಾ ಇದ್ದಾರೆ, ನ್ಯೂಸಿಲಸ್ಸು ಟೆಟ್ರಾಪ್ಲಾಯ್ಡ್ ಪ್ಲಾಂಟಲ್ಲಿದೆ. ಟೆಟ್ರಾಪ್ಲಾಯ್ಡ್ ಅಂತ ಹೇಳಿದ್ರೆ 4n. ಸೊ ನ್ಯೂಸಿಲಸ್ಸು 2n ಇದ್ದಾಗ ಎಗ್ಗು ಮತ್ತು ಸಿನರ್ಜಿಡ್ಸ್ಗಳು ಹೆಪ್ಲಾಯ್ಡ್ ಆಗುತ್ತೆ, ಎನ್ ಆಗುತ್ತೆ. ಸೊ ನ್ಯೂಸಿಲಸ್ಸು 4n ಇದ್ದಾಗ ಎಗ್ಸು ಮತ್ತು ಸಿನರ್ಜಿಡ್ಸು ಮಿಯಾಟಿಕಲಿ ಡಿವಿಷನ್ ಆಗಿ 2n ಆಗುತ್ತೆ, ಡಿಪ್ಲಾಯ್ಡ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಈಗ 4n ಈಸ್ ಈಕ್ವಲ್ ಟು 48 ಕ್ರೋಮೋಸೋಮ್ಸ್ ಅಂತ ಹೇಳ್ತಾ ಇದ್ದಾರೆ. ನಾವು 2n ಈಸ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಸೊ 4n 48 ಆದರೆ 2n 24 ಆಗುತ್ತೆ. ಕರೆಕ್ಟಾ? ಎಗ್ಗು ಮತ್ತು ಸಿನರ್ಜಿಡ್ಸು ಎರಡರದ್ದು ಕೂಡ ಎಷ್ಟು ಕ್ರೋಮೋಸೋಮ್ಸ್ಗಳಾಗುತ್ತೆ? 24 ಕ್ರೋಮೋಸೋಮ್ಸ್ ಆಗುತ್ತೆ. ಓಕೆ, ಅದು ಆಪ್ಷನಲ್ಲಿದೆಯಾ ನೋಡೋಣ. ಎಸ್, ನೋಡಿ, ಆಪ್ಷನ್ ಬಿ 24 and 24. ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ 4n ಈಸ್ ಈಕ್ವಲ್ ಟು 48 ಕ್ರೋಮೋಸೋಮ್ಸ್. ಸೊ 2n ಈಸ್ ಈಕ್ವಲ್ ಟು ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇದೇ ಥರದ ಕ್ವಶನ್ಸ್ಗಳನ್ನು ಬೋರ್ಡಲ್ಲಿ HOTS ಟೈಪ್ ಆಫ್ ಕ್ವಶನಲ್ಲಿ ಕೇಳ್ತಾರೆ. ವೆನ್ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಈಸ್ ಪಾಲಿನೇಟೆಡ್ ಬೈ ಹೆಕ್ಸಾಪ್ಲಾಯ್ಡ್ ಪ್ಲಾಂಟ್ ಆ್ಯಂಡ್ ರೈಟ್ ದ ಪ್ಲಾಯ್ಡಿ ಆಫ್ ದ ಫಾಲೋವಿಂಗ್ ಸೆಲ್ಸ್ ಅಂತ ಕೇಳಿ ಕೆಲವು ಸೆಲ್ಸ್ಗಳನ್ನು ಕೇಳ್ತಾರೆ. ಸೊ ಇದರದ ಕ್ವಶನ್ಸ್ಗಳು ಗೊತ್ತಿರಬೇಕು. ನೆಕ್ಸ್ಟ್, ಪೋಲನ್ ಗ್ರೀನ್ಸ್ ಜನರಲಿ ಸ್ಪೆರಿಕಲ್ ಮೆಜರಿಂಗ್ ಅಬೌಟ್ ಅಂತ ಕೇಳಿದರೆ, ಇದು ಡೈರೆಕ್ಟ್ ಕ್ವಶನ್ನು. ಎಲ್ಲದರಲ್ಲೂ ನೋಡಿ 25 to 50 ಅಂತ ನಿಮಗೆ ಗೊತ್ತಿರುತ್ತೆ, ಬಟ್ ಅದು ಮೈಕ್ರೋಮೀಟರ, ಮಿಲಿಮೀಟರ, ನ್ಯಾನೋಮೀಟರ, ಸೆಂಟಿಮೀಟರ್ ಅಂತ ಗೊತ್ತಿರಲ್ಲ. ದ ಪೋಲನ್ ಗ್ರೀನ್ಸ್ ಆರ್ ಜನರಲಿ ಸ್ಪೆರಿಕಲ್ ಮೆಜರಿಂಗ್ ಅಬೌಟ್ 25 to 50 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ಓಕೆನಾ? 16th ಆಪ್ಷನ್ ಎ. ನೆಕ್ಸ್ಟ್ ನೋಡಿ, 17th ಕ್ವಶನ್ನು, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಆಟೋಗ್ಯಾಮಿ ಅಂತ ಇದೆ. ಇದಕ್ಕೆ ಬೇಕಾಗಿರೋ ಆಪ್ಷನ್ಸು ನೋಡಿ ಇಲ್ಲಿದೆ. ಓಕೆ, ಆಪ್ಷನ್ ಎ, ಫ್ಲವರ್ಸ್ ರಿಕ್ವೈರ್ ಸಿಂಕ್ರೋನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ಮೆಚುರೇಷನ್. Option B, anthers and stigma should lie close to each other. Option C, flowers should be bisexual.
ಡಿ ರಿಕ್ವೈರ್ಡ್ ಪಾಲಿನೇಷನ್ ಏಜೆಂಟ್ಸ್ ಅಂತಿದೆ. ಸೊ 4ರಲ್ಲಿ ಯಾವುದು ಸರಿಯಾದಂಥದ್ದು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಬೇಕಾಗಿರೋ ಸ್ಟೇಟ್ಮೆಂಟ್ ಇಲ್ಲಿ ತೋರಿಸ್ತೀನಿ ನಾನು. ಸೊ ಈ ಕ್ವೆಶ್ಚನನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಟೋಗ್ಯಾಮಿ ಆಗಬೇಕು ಅಂತಂದರೆ ಯಾವ ಕ್ಯಾರೆಕ್ಟರ್ನ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ. ಓಕೆನಾ? ನೋಡಿ, ಆಪ್ಷನ್ ಏನಲ್ಲಿ ಫ್ಲವರ್ಸ್ ರಿಕ್ವೈರ್ ಸಿಂಕ್ರೋನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ಮೆಚುರೇಷನ್. ಅಂದರೆ ಪೋಲನ್ ರಿಲೀಸ್ ಆಗೋದಕ್ಕೂ ಸ್ಟಿಗ್ಮಾ ಮೆಚುರೇಷನ್ನು ಎರಡು ಕೂಡ ಒಂದೇ ಟೈಮಲ್ಲಿ ಆಗಬೇಕು. ಕರೆಕ್ಟಾ? ಈಗ ಸ್ಟಿಗ್ಮಾ ಮೆಚುರೇಷನ್ ಆಗಿರುತ್ತೆ, ಬಟ್ ಪೋಲನ್ ಗ್ರೈನ್ಸ್ ರಿಲೀಸ್ ಆಗಿರಲ್ಲ, ಆಗ ಪಾಲಿನೇಷನ್ ಆಗಲ್ಲ. ಅದೇ ಫ್ಲವರಿನ ಪೋಲನ್ ಗ್ರೈನ್ಸ್ಗಳು ಅದೇ ಫ್ಲವರಿನ ಸ್ಟಿಗ್ಮಾ ಮೇಲೆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಥವಾ ಬಿನಲ್ಲಿ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್. ಹತ್ತತ್ರ ಇಲ್ಲ ಅಂತಂದರೆ, ತುಂಬ ದೂರ ಇದ್ದರೆ, ಆ್ಯಂಥರು ಮತ್ತು ಸ್ಟಿಗ್ಮಾ ದೂರ ಇದ್ದರೆ ಪಾಲಿನೇಷನ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಕರೆಕ್ಟಾ? ಸೊ ಇರಲೇಬೇಕು, ಆ್ಯಂಥರ್ ಮತ್ತು ಸ್ಟಿಗ್ಮಾ ಒಟ್ಟಿಗೆ ಇರಬೇಕು. ಪೋಲನ್ ರಿಲೀಸು ಮತ್ತು ಸ್ಟಿಗ್ಮಾ ಮೆಚುರೇಷನ್ನ ಟೈಮಿಂಗು ಮ್ಯಾಚ್ ಆಗಬೇಕು. ಆ್ಯಂಡ್ ಫ್ಲವರ್ಸ್ ಶುಡ್ ಬಿ ಬೈಸೆಕ್ಷಲ್. ಕರೆಕ್ಟಾ? ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಆಟೋಗ್ಯಾಮಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದೇ ಫ್ಲವರಲ್ಲಿ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರಲೇಬೇಕು. ಕರೆಕ್ಟಾ? ಡಿ ನೋಡಿ, ರಿಕ್ವೈರ್ಡ್ ಪಾಲಿನೇಟಿಂಗ್ ಏಜೆಂಟ್ಸ್ ಅಥವಾ ಪಾಲಿನೇಷನ್ ಏಜೆಂಟ್ಸ್ ಅಂತ ಏನು ಹೇಳ್ತಾ ಇದ್ದಾರೆ, ಒಂದೇ ಫ್ಲವರಲ್ಲಿ ಪಾಲಿನೇಷನ್ ಆಗಬೇಕು ಅಂತಂದರೆ ಆಗೋದಕ್ಕೆ ಪಾಲಿನೇಷನ್ ಏಜೆಂಟ್ಸ್ಗಳ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅದೇ ಫ್ಲವರಲ್ಲಿ ಪಾಲಿನೇಷನ್ ಆಗ್ತಾ ಇದೆ. ಆಮೇಲೆ ಆ ಸ್ಟಿಗ್ಮಾ ಮತ್ತು ಆ್ಯಂಥರ್ಸ್ಗಳು ಹತ್ತತ್ರನೇ ಇದ್ದಾವೆ. ಕರೆಕ್ಟಾ? ಅದೇ ಪೋಲನ್ ಗ್ರೈನ್ಸ್ಗಳು ಅದೇ ಸ್ಟಿಗ್ಮಾ ಮೇಲೆ ಬೀಳೋದಕ್ಕೆ ಪಾಲಿನೇಷನ್ ಏಜೆಂಟ್ಸ್ಗಳ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಡಿ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾಗಿ ಸಪೋರ್ಟ್ ಮಾಡುವಂಥ ಕ್ಯಾರೆಕ್ಟರ್ಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಏನು ಅಂಡರ್ಲೈನ್ ಮಾಡಿದ್ದೀನಿ, ಅಂಡರ್ಲೈನ್ ಆಗಿರುವಂಥ ಮೆಟೀರಿಯಲ್ನ ತೋರಿಸ್ತಾ ಇದ್ದೀನಿ. ಅದನ್ನು ಜಾಸ್ತಿ ಇಗ್ನೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಪಾಯಿಂಟ್ಸ್ಗಳಲ್ಲಿ ನಿಮಗೆ MCQ ಟೈಪ್ ಆಫ್ ಕ್ವಶನ್ಸಲ್ಲಿ ಕೇಳ್ತಾರೆ. ಸೊ ನೋಡಿ, ನಾನು ಮೆನ್ಷನ್ ಮಾಡಿದ್ದೀನಿ. ಆಟೋಗ್ಯಾಮಿ ಇನ್ ಸಚ್ ಫ್ಲವರ್ಸ್ ರಿಕ್ವೈರ್ ಸಿಂಕ್ರೋನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ದ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್, ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ನೋಡಿ, ಹೌದಾ? ಅಂಡರ್ಲೈನ್ ಮಾಡಿದ್ದೀನಿ. ಮತ್ತು ಬೈಸೆಕ್ಷಲ್ ಆಗಿರಬೇಕು ಅನ್ನೋದು ಬೇಸಿಕ್ ಸೆನ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ 18th ಕ್ವಶನ್ ನೋಡಿ. ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಪೋಲನ್ಸ್ ಚೂಸ್ ದ ಕರೆಕ್ಟ್ ಒನ್ ಅಂತ ಇದೆ. 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬೋದು ಅಥವಾ 2 ತಪ್ಪಾಗ್ಬೋದು. ಒಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ತಪ್ಪಾಗ್ಬೋದು. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡಿ, ಸ್ಟೇಟ್ಮೆಂಟ್ 1ನಲ್ಲಿ ಏನು ಹೇಳ್ತಾ ಇದ್ದಾರಪ್ಪ, ಇನ್ 40% ಆಫ್ ಏಂಜಿಯೋಸ್ಪರ್ಮ್ಸ್ ಪೋಲನ್ ಗ್ರೈನ್ಸ್ ಆರ್ ಶೆಡ್ ಅಟ್ 3 cell stage. Statement 2, intine is made up of cellulose and pectin and it is discontinuous with germ pores ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡಿ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ 60% ಆಫ್ ಏಂಜಿಯೋಸ್ಪರ್ಮ್ಸ್ಗಳಲ್ಲಿ ಪೋಲನ್ ಗ್ರೈನ್ಸು 2 celled ಸ್ಟೇಜಲ್ಲಿ ರಿಲೀಸ್ ಆಗುತ್ತೆ. 2 celled ಯಾವ್ಯಾವುದು? ಒಂದು ವೆಜಿಟೇಟಿವ್ ಸೆಲ್ಲು, ಒಂದು ಜನರೇಟಿವ್ ಸೆಲ್ಲು. ಓಕೆ, ಶೆಡ್ ಆಗೋದು ಅಂದರೆ ರಿಲೀಸ್ ಆಗೋದು. ಇನ್ನು ರಿಮೈನಿಂಗ್ 40% ಆಫ್ ಏಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ಗಳಲ್ಲಿ 3 celled ಸ್ಟೇಜಲ್ಲಿ ರಿಲೀಸ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇನ್ 40% ಆಫ್ ಏಂಜಿಯೋಸ್ಪರ್ಮ್ಸ್ ಪೋಲನ್ ಗ್ರೈನ್ಸ್ ಆರ್ ಶೆಡ್ ಅಟ್ 3 celled ಸ್ಟೇಜ್. ಒಂದು ವೆಜಿಟೇಟಿವ್ ಸೆಲ್ಲು, 2 ಜನರೇಟಿವ್ ಸೆಲ್ಲು. ಓಕೆನಾ? ಅದು ಮೇಲ್ ಗ್ಯಾಮೆಟ್ಸ್, 2 ಮೇಲ್ ಗ್ಯಾಮೆಟ್ಸು. ಸ್ಟೇಟ್ಮೆಂಟ್ 2 ಏನು ಹೇಳ್ತಾ ಇದೆ, ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಕರೆಕ್ಟ್ ಇದೆ. ಕರೆಕ್ಟಾ? ಔಟರ್ ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನಿನ್, ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಕರೆಕ್ಟ್ ಇದೆ. ಆ್ಯಂಡ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ವಿತ್ ಜರ್ಮ್ ಪೋರ್ಸ್. ಇದು ರಾಂಗ್ ಅಲ್ವಾ? ಡಿಸ್ಕಂಟಿನ್ಯೂಸ್ ಅನ್ನುವಂಥದ್ದು. ಯಾಕಂದರೆ ಎಕ್ಸೈನ್ ಈಸ್ ಡಿಸ್ಕಂಟಿನ್ಯೂಸ್ ವಿತ್ ಜರ್ಮ್ ಪೋರ್ಸು, ಬಟ್ ಇಂಟೈನ್ ಅಲ್ಲ. ಇಂಟೈನ್ ಈಸ್ ಕಂಟಿನ್ಯೂಸ್. ಇದಕ್ಕೆ ಬೇಕಾಗಿರೋ ಸಪೋರ್ಟಿಂಗ್ ಸ್ಟೇಟ್ಮೆಂಟು ನೋಡಿ ಇಲ್ಲಿದೆ. ಇನ್ ಓವರ್ 60% ಆಫ್ ಏಂಜಿಯೋಸ್ಪರ್ಮ್ಸ್ ಪೋಲನ್ ಗ್ರೈನ್ಸ್ ಆರ್ ಶೆಡೆಡ್ 2 celled ಸ್ಟೇಜ್. ಇನ್ ರಿಮೈನಿಂಗ್ ಸ್ಪೀಶೀಸ್ ಅಂದರೆ 40% ಸ್ಪೀಶೀಸ್, ದ ಜನರೇಟಿವ್ ಸೆಲ್ ಡಿವೈಡ್ಸ್ ಮೈಟೋಟಿಕಲಿ ಟು ಗಿವ್ಸ್ ರೈಸ್ ಟು 2 ಮೇಲ್ ಗ್ಯಾಮೆಟ್ಸ್ ಬಿಫೋರ್ ಪೋಲನ್ ಗ್ರೈನ್ಸ್ ಆರ್ ಶೆಡ್. ಅಂದರೆ 3 celled ಸ್ಟೇಜು. ಕರೆಕ್ಟಾಗಿ 60% ಆಫ್ ಏಂಜಿಯೋಸ್ಪರ್ಮ್ಸಲ್ಲಿ 2 celled ಸ್ಟೇಜಲ್ಲಿ ರಿಲೀಸ್ ಆಗುತ್ತೆ. 40% ಆಫ್ ಏಂಜಿಯೋಸ್ಪರ್ಮ್ಸಲ್ಲಿ 3 celled ಸ್ಟೇಜಲ್ಲಿ ರಿಲೀಸ್ ಆಗುತ್ತೆ. ನೋಡಿ, 3 celled ಸ್ಟೇಜು. ಅದು ಒಂದು ಸ್ಟೇಟ್ಮೆಂಟ್ ಆಯಿತು. ಇನ್ನೊಂದು ಸ್ಟೇಟ್ಮೆಂಟ್ ಎಲ್ಲಿದೆ ನೋಡಿ, ಇಲ್ಲಿ
The inner wall of pollen grain is called intine. It is thin and continuous layer made up of cellulose and pectin. ಸೊ ಇಂಟೈನ್ ಕಂಟಿನ್ಯೂಸ್ ಲೇಯರ್ ಆಗುತ್ತೆ, ಹೌದಾ? ಹಾಗಾಗಿ ಆಪ್ಷನ್ ಯಾವುದಾಗುತ್ತಪ್ಪ, ಯಾವುದಾಗುತ್ತೆ ನೋಡಿ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಇದರಲ್ಲಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂತ ಇದೆ, ರಾಂಗ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಇನ್ಕರೆಕ್ಟ್ ಅಂತ ಇದೆ, ರಾಂಗ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಸೊ ರೈಟ್ ಆಪ್ಷನ್ ಇದು ರಾಂಗ್. ಓಕೆನಾ? ನೋಡಿ 19ನೇ ಕ್ವಶನ್ನು. ವೆನ್ ಪೋಲನ್ ಗ್ರೈನ್ಸ್ ಈಸ್ ಶೆಡ್ ಎಟ್ 3-celled ಸ್ಟೇಜ್, ನೇಮ್ ದ ಸೆಲ್ಸ್ ಇಟ್ ಕಂಟೈನ್ಸ್. ಹೌದಾ, ಈಗ ತಾನು ಹೇಳಿದೆ ಅಲ್ವಾ, 3 ಸೆಲ್ಸ್ ಕಂಡೀಷನಲ್ಲಿದ್ದಾಗ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, 2 ಜನರೇಟಿವ್ ಸೆಲ್ ಅಥವಾ ಮೇಲ್ ಗ್ಯಾಮೆಟ್ಸ್ಗಳಿರುತ್ತೆ. ಆಪ್ಷನ್ ಎ, 19ಗೆ ಆಪ್ಷನ್ ಎ. ಓಕೆ, ಯಾವುದೇ ಕಾರಣಕ್ಕೂ 2 ವೆಜಿಟೇಟಿವ್ ಸೆಲ್ ಬರಲ್ಲ ಅಥವಾ 1 ಮೇಲ್ ಗ್ಯಾಮೆಟ್ ಬರಲ್ಲ. ಓಕೆ ನೋಡಿ, ಇದಕ್ಕೆ ಮೋಸ್ಟ್ಲಿ ನೋಡಿ ಇಲ್ಲಿ ರಾಂಗ್ ಆಗಿದೆ, ಕರೆಕ್ಟಾ? 2 ಮೇಲ್ ಗ್ಯಾಮೆಟ್ಸ್, 1 ಜನರೇಟಿವ್ ಸೆಲ್. ಮೇಲ್ ಗ್ಯಾಮೆಟ್ ಅಂದರೂ ಒಂದೇ, ಜನರೇಟಿವ್ ಸೆಲ್ ಅಂದರೂ ಒಂದೇ. ಓಕೆ, ಹಾಗಾಗಿ ಆಪ್ಷನ್ 1 ಈಸ್ ಕರೆಕ್ಟ್. 2-celled ಕಂಡೀಷನಲ್ಲಿದ್ದಾಗ 1 ವೆಜಿಟೇಟಿವ್ ಸೆಲ್, 1 ಮೇಲ್ ಗ್ಯಾಮೆಟ್ ಅಥವಾ ಜನರೇಟಿವ್ ಸೆಲ್. ಮೇಲ್ ಗ್ಯಾಮೆಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜನರೇಟಿವ್ ಸೆಲ್. ಓಕೆನಾ? ಓಕೆ, 20th question. ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್ ಅಶ್ಯೂರ್ಡ್ ಸೀಡ್ ಸೆಟ್ ವಿಲ್ ಬಿ ದೇರ್ ಇನ್ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಹೌದಾ? ಯಾವುದು ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್, ಅದು ಕ್ಲೋಸ್ಡ್ ಫ್ಲವರ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ಪಾಲಿನೇಟರ್ಸ್ಗಳ ಅವಶ್ಯಕತೆ ಇಲ್ಲ. ಪಾಲಿನೇಟರ್ಸ್ ಇಲ್ಲ ಅಂತಂದರೂ ಸೀಡ್ ಫಾರ್ಮೇಷನ್ ಆಗುತ್ತೆ. ಇಪ್ಪತ್ತೊಂದನೇ ಕ್ವಶನ್ನು. ಇನ್ ಸಮ್ ಪ್ಲಾಂಟ್ಸ್ ಸ್ಟಿಗ್ಮಾ ಆ್ಯಂಡ್ ಆಂಥರ್ ಮೆಚ್ಯೂರ್ ಅಟ್ ಡಿಫ್ರೆಂಟ್ ಟೈಮ್ಸ್ ಬಿಕಾಸ್ ಅಂತ ಕೇಳಿದ್ದಾರೆ, ಹೌದಾ? ಇದು ಒನ್ ಆಫ್ ದ ಔಟ್ ಬ್ರೀಡಿಂಗ್ ಮೆಥಡ್ಸ್, ಔಟ್ ಬ್ರೀಡಿಂಗ್ ಡಿವೈಸಸಲ್ಲಿ ಬರುವಂಥ ಒಂದು ಮೆಥಡ್. ಸ್ಟಿಗ್ಮಾ ಆ್ಯಂಡ್ ಆಂಥರ್ ಮೆಚ್ಯೂರ್ ಅಟ್ ಡಿಫ್ರೆಂಟ್ ಟೈಮಿಂಗ್. ಏನಕ್ಕೆ? ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡಿ ಕ್ರಾಸ್ ಪಾಲಿನೇಷನ್ನ ಎನ್ಕರೇಜ್ ಮಾಡೋದಕ್ಕೆ, ಕರೆಕ್ಟಾ? ಇಟ್ ಅಟ್ರಾಕ್ಟ್ಸ್ ಪಾಲಿನೇಟರ್ಸ್ ಅಲ್ಲ, ಅಲ್ಲ. ಇಟ್ ಫೆಸಿಲಿಟೇಟ್ಸ್ ಸೆಲ್ಫ್ ಪಾಲಿನೇಷನ್ ಆಗಬಾರ್ದು, ಅದನ್ನು ಅವಾಯ್ಡ್ ಮಾಡೋದಕ್ಕೇ ಈ ಮೆಥಡನ್ನು ಅದು ಅಡಾಪ್ಟ್ ಮಾಡ್ಕೊಂಡಿರೋದು. ಇಟ್ ಪ್ರಿವೆಂಟ್ಸ್ ಕ್ರಾಸ್ ಪಾಲಿನೇಷನ್ ಅಲ್ಲ, ಇಟ್ ಪ್ರಿವೆಂಟ್ಸ್ ಸೆಲ್ಫ್ ಪಾಲಿನೇಷನ್ ಆಗಬೇಕು, ಕರೆಕ್ಟಾ? ಬಟ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಆಪ್ಷನ್ ಡಿ ನಲ್ಲಿದೆ ಇಟ್ ಫೆಸಿಲಿಟೇಟ್ಸ್ ಕ್ರಾಸ್ ಪಾಲಿನೇಷನ್, ಕರೆಕ್ಟಾ? ಔಟ್ ಬ್ರೀಡಿಂಗ್ ಮೆಥಡ್ಸ್ಗಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು ಏನು? ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಅದಕ್ಕೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಯಾವುದಿದೆ, ಆಪ್ಷನ್ ಯಾವುದಿದೆ, ಅದೇ ಕರೆಕ್ಟು, ಆಪ್ಷನ್ ಡಿ. ಅದನ್ನು NCERT ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್, ಆಯಿತಾ? ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಎನ್ಕರೇಜ್ ಕ್ರಾಸ್ ಪಾಲಿನೇಷನ್, ಕರೆಕ್ಟಾ? ಸೊ ಇದು ಓಕೆನಾ? ನೋಡಿ 22nd ಕ್ವಶನ್. Nowadays, agricultural practice is expensive to the farmers as they need to purchase hybrid seeds every year. Which of the following strategies can be employed to overcome this problem ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೈಬ್ರಿಡ್ ಸೀಡ್ಸ್ಗಳನ್ನು ಡೆವಲಪ್ ಮಾಡೋದ್ರಿಂದ ಪ್ರತಿ ಸತಿನೂ ಕ್ಯಾರೆಕ್ಟರ್ಸ್ಗಳು ಸೆಗ್ರಿಗೇಟ್ ಆಗುತ್ತೆ ಆ್ಯಂಡ್ ಆ ಹೈಬ್ರಿಡ್ ಕ್ಯಾರೆಕ್ಟರ್ ಮೇಂಟೈನ್ ಆಗೋದಿಲ್ಲ. ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದ್ರಿಂದ ಅಲ್ಲಿ ಹೈಬ್ರಿಡ್ ಕ್ಯಾರೆಕ್ಟರ್ ಮೇಂಟೈನ್ ಆಗೋದಿಲ್ಲ. ಆ ಒಂದು ಪ್ರಾಬ್ಲಮ್ನ ಓವರ್ಕಮ್ ಮಾಡೋದಕ್ಕೆ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಅಷ್ಟೇ, ಆಪ್ಷನ್ ಬಿ, ಪ್ರೊಡಕ್ಷನ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್, ಹೌದಾ? ನೋಡಿ ಇಲ್ಲಿ NCERT ಅದನ್ನು ಮೆನ್ಷನ್ ಮಾಡಿದ್ದಾರೆ, ಅದನ್ನು ಅಂಡರ್ಲೈನ್ ಕೂಡ ನಾನು ಮಾಡಿದ್ದೀನಿ. ಒನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಹೈಬ್ರಿಡ್ಸ್ ಈಸ್ ದಟ್ ಹೈಬ್ರಿಡ್ ಸೀಡ್ಸ್ ಹ್ಯಾವ್ ಟು ಬಿ ಪ್ರೊಡ್ಯೂಸ್ಡ್ ಎವ್ರಿ ಇಯರ್, ಕರೆಕ್ಟಾ? ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಇಫ್ ದೀಸ್ ಹೈಬ್ರಿಡ್ಸ್ ಆರ್ ಮೇಡ್ ಇನ್ ಟು ಅಪೋಮಿಕ್ಸ್ ದೇರ್ ಇಸ್ ನೋ ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ ಇನ್ ದ ಹೈಬ್ರಿಡ್ ಪ್ರೋಜನಿ, ಓಕೆನಾ? ನೋಡಿ 23rd ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇನ್ ಪ್ಲಾಂಟ್ಸ್ ಅಂತ ಇದೆ. 2019 ಕೇಳಿರುವಂಥ ಕ್ವಶನ್ನು. ನೀವು ಇಲ್ಲಿ ಪಕ್ಕದಲ್ಲಿ ಇಯರ್ ಕೂಡ ನೋಡ್ತಾ ಇರಬಹುದು. ಎಲ್ಲ ಇಯರ್ಗಳದ್ದು ಕ್ವಶನ್ಸ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ 23 ಏನಾಗುತ್ತೆ ನೋಡಿ, ಫಸ್ಟ್ ಇಮ್ಯಾಸ್ಕ್ಯುಲೇಷನ್ ಆಗಬೇಕು,
ಆಮೇಲೆ ಬ್ಯಾಗಿಂಗ್, ಆಮೇಲೆ ಆರ್ಟಿಫಿಷಿಯಲ್ ಪಾಲಿನೇಷನ್, ಆಮೇಲೆ ರೀಬ್ಯಾಗಿಂಗ್. ಇದು ಕರೆಕ್ಟ್ ಆರ್ಡರು. ಓಕೆನಾ? ಇದು ರಾಂಗು, ಇದು ರಾಂಗು, ಇದು ರಾಂಗು. ಸೊ ಫಸ್ಟ್ ಏನಾಗುತ್ತೆ, ಇಮ್ಯಾಸ್ಕ್ಯುಲೇಷನ್. ಫ್ಲವರ್ ಓಪನ್ ಆಗೋದಕ್ಕಿಂತ ಮುಂಚೆನೇ, ಅಂದರೆ ಯಂಗ್ ಆ್ಯಂಥರ್ಸ್ಗಳನ್ನು ಸಿಸರ್ಸಲ್ಲಿ ಅಥವಾ ಫೋರ್ಸೆಪ್ಪಲ್ಲಿ ರಿಮೂವ್ ಮಾಡಿ ಅದನ್ನು ಬ್ಯಾಗ್ ಮಾಡಿರಬೇಕು. ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಆ್ಯಂಥರ್ ಬಿಫೋರ್ ದ ಫ್ಲವರ್ ಓಪನ್ಸ್. ಕರೆಕ್ಟಾ? ಆ ಓಪನ್ ಆಗೋಕ್ಕಿಂತ ಮುಂಚೆನೇ ಆ್ಯಂಥರ್ಸ್ಗಳನ್ನು ಅಥವಾ ಸ್ಟೇಮನ್ಸ್ಗಳನ್ನು ನೀಟಾಗಿ ರಿಮೂವ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಬ್ಯಾಗಿಂಗ್ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಕಂಟಾಮಿನೇಷನ್ ಆಗಬಾರ್ದು ಅಂತ. ಅದಾದಮೇಲೆ ನಮಗೆ ಬೇಕಾಗಿರೋ ಡಿಸೈರ್ಡ್ ಪೋಲನ್ ಗ್ರೈನ್ಸ್ಗಳನ್ನು ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡಿಸ್ತಾರೆ. ಅದಾದಮೇಲೆ ಮತ್ತೆ ರೀಬ್ಯಾಗಿಂಗ್ ಮಾಡ್ತಾರೆ. ರೀಬ್ಯಾಗಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಪೋಲನ್ ಗ್ರೈನ್ಸ್ಗಳನ್ನು ಹಾಕಿ ಆದಮೇಲೆ ಮತ್ತೆ ಬೇರೆ ಯಾವುದೋ ಪೋಲನ್ ಗ್ರೈನ್ಸ್ಗಳು ಬಂದು ಅದ್ರ ಮೇಲೆ ಬೀಳ್ಬೋದು. ಹಾಗಾಗಿ ರೀಬ್ಯಾಗಿಂಗ್ ಮಾಡ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಸಿ. ನೋಡಿ 24th ಕ್ವಶನ್ನು, ಟೆಸ್ಟಾ ಆ್ಯಂಡ್ ಟೆಗ್ಮನ್ ಆಫ್ ದ ಸೀಡ್ ಕೋಟ್ ರೆಪ್ರೆಸೆಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಓವ್ಯೂಲ್ ಆಫ್ಟರ್ ಫರ್ಟಿಲೈಸೇಷನ್ ಇಟ್ ವಿಲ್ ಬಿಕಮ್ ಸೀಡ್. ಓವ್ಯೂಲಿನ ಪ್ರೊಟೆಕ್ಟಿವ್ ಲೇಯರ್ಸ್ ಅಂತ ಹೇಳಿದ್ರೆ ಇಂಟೆಗ್ಯುಮೆಂಟ್ಸು. ಇಂಟೆಗ್ಯುಮೆಂಟ್ಸು ಸೀಡ್ ಕೋಟ್ ಆಗುತ್ತೆ. ಕರೆಕ್ಟಾ? ಸೀಡಿನ ಪ್ರೊಟೆಕ್ಟಿವ್ ಲೇಯರು ಸೀಡ್ ಕೋಟು, ಓವ್ಯೂಲಿನ ಪ್ರೊಟೆಕ್ಟಿವ್ ಲೇಯರು ಇಂಟೆಗ್ಯುಮೆಂಟ್ಸು. ಓಕೆ, ಓವ್ಯೂಲು ಸೀಡ್ ಆದಮೇಲೆ ಓವ್ಯೂಲ್ನ ಪ್ರೊಟೆಕ್ಟಿವ್ ಲೇಯರ್ ಇಂಟೆಗ್ಯುಮೆಂಟ್ಸು, ಸೀಡ್ನ ಪ್ರೊಟೆಕ್ಟಿವ್ ಲೇಯರು ಸೀಡ್ ಕೋಟ್ ಆಗುತ್ತೆ. ಅದರಲ್ಲಿ ಔಟರ್ ಸೀಡ್ ಕೋಟು ಟೆಸ್ಟಾ, ಇನ್ನರ್ ಸೀಡ್ ಕೋಟ್ ಟೆಗ್ಮನ್. ಓಕೆನಾ? ಸೊ ಡ್ರೈಡ್ ಇಂಟೆಗ್ಯುಮೆಂಟ್ಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಂಟೆಗ್ಯುಮೆಂಟ್ಸ್ ಆಫ್ ದ ಓವ್ಯೂಲ್ಸ್ ಹಾರ್ಡನ್ ಆಸ್ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಟ್ಸ್. ಹೌದಾ? ಸೊ ಇಂಟೆಗ್ಯುಮೆಂಟ್ಸ್ಗಳು ಆಫ್ಟರ್ ಫರ್ಟಿಲೈಸೇಷನ್ ಸೀಡ್ ಕೋಟ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ 2020, 21, 22, 23, 24 CET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ.